ಇವತ್ತು ತ್ರಯಂಬಕಂ ಟೀಸರ್ ಲಾಂಚ್ ಆಯಿತು. ಅದು ನನ್ನ ತಮ್ಮ ಪುನೀತ್ ರಾಜ್ಕುಮಾರ್ ಕೈಲಿ ಲಾಂಚ್ ಮಾಡಿಸೋದು ತುಂಬ ಖುಷಿಯಾದ ವಿಷಯ. ನನಗೆಲ್ಲ ಜೀವನದಲ್ಲಿ ಮತ್ತೆ ಇದೆಲ್ಲ ನಡೀತೆ ಅಂದರೆ ಒಂದು ಮಿರಕಲ್ ಅಂತ ಅನಿಸುತ್ತೆ. ಈ ಸಿನಿಮಾ ನನಗೇನಕ್ಕೆ ಇಷ್ಟ ಅಂದರೆ, ತ್ರಯಂಬಕಮ್ಮು ಒಂದು ಕೋಇನ್ಸಿಡೆನ್ಸ್ ಹೇಳ್ತೀನಿ ಕೇಳಿ. ಈ ಸಿನಿಮಾ ನನ್ನ ಕತೆ ಹೇಳಬೇಕಾದ್ರೆ ನನ್ನ ಸ್ನೇಹಿತರೊಬ್ಬರು ರೂಪಾಲಿ ಅಂತ ಕೈಲಾಸಕ್ಕೆ ಹೋಗಿದ್ರು, ಮಾನಸರೋವರ್ಗೆ ಹೋಗಿ ನನಗೆ ಬೇಡ್ಕೊಂಬರಕ್ಕೆ ಹೆಲ್ತ್ ಚೆನ್ನಾಗಿರುತ್ತೆ ಬೇಡ್ಕೊಂಬರಕ್ಕೆ ಹೋಗಿದ್ರು. ನಾನು ಇಲ್ಲಿ ಕತೆ ಕೇಳಿ ಓಕೆ ಮಾಡಿ ಅವ್ರಿಗೆ ಫೋನ್ ಮಾಡಿದ್ರೆ ಆ ಕೈಲಾಸದಲ್ಲಿ ಅಲ್ಲಿಂದ ಕಲ್ಲು ಎತ್ಕೊಂಬರ್ತಾಯಿದ್ದಾರೆ ನನಗೆ ಕೊಡೋಕ್ಕೆ. ಕಲ್ಲು ತೀರ್ಥ ತಂದುಕೊಟ್ರು. ಎಷ್ಟು ಕೋಇನ್ಸಿಡೆನ್ಸ್ ನೋಡಿ. ಅವತ್ತು ಸೈನ್ ಮಾಡಿದ್ವಿ ಸಿನಿಮಾ. ಇದು ರೆಗ್ಯುಲರ್ ಒಂದು ಸಿನಿಮಾ ಆಸ್ಪೆಕ್ಟ್ ಇಲ್ಲ, ಒಂದು ಹೀರೋ ಹೀರೋಯಿನ್ನು, ಒಂದೆರಡು ಫೈಟು, ಎರಡು ಸಾಂಗು, ಆ ಥರ ಇಲ್ಲದೆ ಒಂದು ಒಳ್ಳೆ ಘಟನೆ ಇರುವಂಥ ಒಂದು ಕಥೆಯಲ್ಲಿ ನಾನೊಂದು ಪಾತ್ರ ಮಾಡ್ತಾಯಿದ್ದೀನಿ ಅಂದರೆ ಸಂತೋಷ ಆಗುತ್ತೆ. ಇದು ಹೊರಗಡೆ ಬಂದಾಗ ಯಾರು ಹೀರೋ ಅಂತಲೇ ಗೊತ್ತಾಗಲ್ಲ, ಅಷ್ಟು ಎಲ್ಲರೂ ಪ್ರಮುಖವಾಗಿರ್ತಾರೆ ಪಾತ್ರಗಳು. ನನಗೆ ಈ ಸ್ಕ್ರೀನ್ನ ಐ ಶೇರ್ಡ್ ವಿತ್ ಅನುಪಮ್ ಅವರು, ರೋಹಿತ್ ಅವರು. ಒಂಥರ 3 ಕ್ಯಾರೆಕ್ಟ್ರು ಹೀರೋ ಇದ್ದಂಗಿದೆ. ಇದು ನನಗೊಂದು ಹೊಸ ಅನುಭವ. ಹೀರೋ ಹೀರೋಯಿನ್ ಥರ ಇಲ್ಲದೆ ಮಗಳೇ ನನಗೆ ಹೀರೋಯಿನ್ ಥರ. ಇಡೀ ಸಿನಿಮಾ ಮಗಳೇ ಅಂದ್ಕೊಂಡೆ ಸಿನಿಮಾ ನಡ್ಕೊಂಡು ಹೋಗುತ್ತೆ. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಒಂದು ಸಲ ಸೀಟ್ ಮುಂದೆ ಬಂದರೆ ಹಿಂದ್ಗಡೆ ಹೋಗೋಕ್ಕೆ ಬಿಡೋಲ್ಲ ಸಿನಿಮಾ. ಆ ಥರ ನನಗೆ ಡಬ್ಬಿಂಗಲ್ಲಿ ಕರ್ಕೊಂಡೋಯ್ತು. ಒಂದು ದಿನದಲ್ಲಿ ಡಬ್ಬಿಂಗ್ ಮಾಡಿದೆ ಈ ಸಿನಿಮಾನ. ಅಷ್ಟು ಇಂಟ್ರೆಸ್ಟಿಂಗ್ ಆಗಿತ್ತು. ನನ್ನ ಕತೆ ಕೇಳಿದಾಗ ನಂಗೆ ಗೊತ್ತಾಗಲಿಲ್ಲ ಅಷ್ಟು. ಅಲ್ಲಿ ಡಬ್ಬಿಂಗ್ ನೋಡ್ಬೇಕಾದ್ರೆ ಅಯ್ಯೋ ಇಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಸಿನಿಮಾ, ಇಂಥ ಸಿನಿಮಾದಲ್ಲಿ ನಾನಿದ್ದೀನಿ ಅಂತ ಒಂದು ಖುಷಿ ಆಯಿತು. ಈ ತಿಂಗಳಲ್ಲಿ ನಿಮ್ಮ ಮುಂದೆ ಬರ್ತಾಯಿದೆ. ನಮ್ಮ ಕುಟುಂಬನ ನೀವು 60 ವರ್ಷದಿಂದ ಬೆಳೆಸ್ಕೊಂಬಂದಿದ್ದೀರ. ನಾವು ಏನೇ ಮಾಡೋದು ನಿಮ್ಮ ಹತ್ರನೇ ಬರೋದು, ಮತ್ತು ನಿಮ್ಮ ಆಶೀರ್ವಾದ ಬೇಡಕ್ಕೆ ಬಂದಿದ್ದೀನಿ. ನನಗೆ ಇದು ಸಿನಿಮಾ ಅಲ್ಲ, ಇದು ಪ್ರಸಾದ. ಇದನ್ನು ಕಣ್ಣಿಗೆ ಹೊತ್ಕೊಂಡು ನನ್ನ ಕೈಲಾದದ್ದನ್ನ ಮಾಡಿದ್ದೀನಿ. ಇನ್ನು ನಿಮಗೆ ಸೇರಿದ್ದು. ನೀವು ನಮ್ಮನ್ನು ಬೆಳೆಸಬೇಕು. ಇಲ್ಲಪ್ಪ, ನನ್ನ ಮೊದಲನೇ ಇನ್ನಿಂಗ್ಸಲ್ಲಿ ಆ್ಯಕ್ಚುಲಿ ವರ್ಷಕ್ಕೆ ಒಂದೇ ಸಿನಿಮಾ ಬರ್ತಿತ್ತು. ಈ ಸೆಕೆಂಡ್ ಇನ್ನಿಂಗ್ಸ್ ಸ್ವಲ್ಪ ನಂದು ಗೇಮ್ ಚೆನ್ನಾಗಿದೆ, ಆಟ ಆಡ್ತಾಯಿದ್ದೀನಿ. ಇನ್ನು ಅದು ಆಟ ಹೇಗಿತ್ತು ಅನ್ನೋದು ಇನ್ನು ಮುಂದೆ ಗೊತ್ತಾಗುತ್ತೆ. ಒಂದು ಥ್ರಿಲ್ಲರ್ ಅಪ್ಪ, ಸೈಕೋ ಥ್ರಿಲ್ಲರು. ನನಗೆ ನನ್ನ ಕೆರಿಯರ್ಲಿ ನಾನು ತುಂಬ ಸಿನಿಮಾ ಮಾಡಿಲ್ಲ, ಒಂದು 20 ಸಿನಿಮಾ ಮಾಡಿದ್ದೀನಿ ಅಷ್ಟೇ. ಒಂಥರ ಹೊಸದಾಗಿತ್ತು, ನನಗೆ ಹೊಸದಾಗಿತ್ತು. ಅದು ನೋಡಿ, ನನಗೆ ಮಗಳಿರ್ತಾಳೆ, ಆ ಮಗಳು ಒಂದು ಬಾಯ್ ಫ್ರೆಂಡು, ಒಂದು ರೆಸ್ಪಾನ್ಸಿಬಲ್ ಕ್ಯಾರೆಕ್ಟ್ರು. ಆಮೇಲೆ ಮೇಲೆ ಶಿವನ ಹೆಸರು ತ್ರಯಂಬಕಂ ಅಂತ. ಟೈಟ್ಲ್ ಕೇಳಿದ್ರೆ ನಿಮ್ಗೆ ಏನಾಗುತ್ತೆ, ಇದೇನೋ ಬೇರೆ ಥರ ಇದೆಯಲ್ಲ ಅಂತ ಅನಿಸುತ್ತೆ. ಇದರಲ್ಲಿ ಏನಂದರೆ ಥ್ರಿಲ್ಲರು, ಒಂದು ಸಸ್ಪೆನ್ಸ್ ಎಲ್ಲ ಎಳ್ಕೊಂಡು ಹೋಗುತ್ತೆ ಜನನ. ಕೊನೆವರೆಗೂ ಏನಾಗ್ತಿದೆ ಅಂತ ನಿಮಗೆ ಒಂದು ರಿಯಾಲಿಟಿ ಬರೋಕ್ಕೆ ಟೈಮ್ ಆಗುತ್ತೆ. ಬಟ್ ನೀವು ಹೊರಗಡೆ ಬಂದಾಗ ಒಬ್ಬ ವ್ಯಕ್ತಿನ ತೊಗೊಂಬರಲ್ಲ ಹೊರಗಡೆ, ಒಂದು ಸಿನಿಮಾನ ತೊಗೊಂಡು ಹೋಗ್ತೀರ ಹೊರಗಡೆ. ಇಷ್ಟು ಮಾತ್ರ ನಾ ಹೇಳಬಲ್ಲೆ. ನಾನು ತುಂಬ ಕ್ಲಾರಿಟಿ ಇದ್ದೀನಪ್ಪ. ನಮ್ಮ ತಂದೆ ಹೇಳ್ಕೊಟ್ಟಿದ್ದಾರೆ, ನಮ್ಮ ಕೆಲಸ ನಿರ್ದೇಶಕರನ್ನ ಒಪ್ಪಿಸೋದು, ಜನಗಳನ್ನ ಒಪ್ಪಿಸೋದು ನಿರ್ದೇಶಕರು ಅಂತ. ಸೊ ಅವ್ರ ಕೈಲಿ ಮಾಡಿಸ್ತಾರೆ ಅಂತ ಅವ್ರಿಗೆ ಬಗ್ಗೆ ನಂಬಿಕೆ ಇದ್ದರೆ ನಾನು ಹೋಗಿ ಅವ್ರು ಹೇಳಿದಾಗ ಮಾಡಿದೆ ಅಷ್ಟೇ. ನನ್ನ ಪ್ರಿಪ್ರೇಷನ್ ಏನೂ ಇರಲಿಲ್ಲ ಅಪ್ಪಾಜಿ. ನಾನೊಂದು ಪ್ಲೇನ್ ಪೇಪರ್ ಥರ ಓದೆ, ಅವ್ರಿಗೇನು ಬೇಕೋ ಅವ್ರು ಬರ್ಕೊಂಡ್ರು. ನಾನೊಂದು ಬಿಳಿ ಹಾಳೆ ಥರ ಓದೆ, ಅವ್ರಿಗೇನು ಬೇಕೋ ಅವ್ರು ಬರ್ಕೊಂಡ್ರು. ನನ್ನ ಕೆಲಸ ಬಂದ್ಬಿಟ್ಟು ಡೈರೆಕ್ಟ್ರನ್ನ ತೃಪ್ತಿಪಡಿಸೋದು. ಅದನ್ನು ಎಷ್ಟಾಗುತ್ತೆ ಅಷ್ಟು ಮಟ್ಟಿಗೆ ಮಾಡಿದ್ದೀನಿ. ಒಂಥರ ಪುಣ್ಯಪ್ಪ ನನಗೆ. ಒಂಥರ ಇನ್ನೂ ರಿಯಾಲಿಟಿ ಬರೋಕ್ಕೆ ಆಗ್ತಿಲ್ಲ. ಇದೇನು ನಾನು ಇನ್ನೂ ICU ಇಲ್ಲ ನಿಜವಾಗ್ಲೂ ಇದು ರಿಯಾಲಿಟಿ ಬಂದಿದ್ದೀನ ಅಂತ ಗೊತ್ತಾಗ್ತಿಲ್ಲ ನನಗೆ. ಇದೇನಪ್ಪ ನಮಗೆ ಆಗ ಮುಗಿದೋಯ್ತು ಅಂದ್ಕೊಂಡು ಜೀವನ ಮತ್ತೆ ಶುರು ಮಾಡ್ತಾಯಿದ್ದಾರೆ ಇವರು ಅಂತ ಒಂದು ಖುಷಿ ಆಯಿತು. ಇದು ಒಂದು ಧ್ರುವ ಸರ್ಜಾ ಜೊತೆ ಮಾಡ್ತಾಯಿದ್ದೀನಿ. ಸಾಮಾನ್ಯ ಎಲ್ಲ ರಾಘಣ್ಣ ಹೀರೋ ಅವ್ರ ಜೊತೆ ನಾನು ಮಾಡ್ತಾಯಿದ್ದೀನಿ. ಇವಾಗ ನನಗೆ ಖುಷಿ ಹೇಳ್ಕೊಳ್ಳೋಕ್ಕೆ, ಧ್ರುವ ಸರ್ಜಾ ಹೀರೋ ಅವ್ರ ಜೊತೆ ನಾನು ಮಾಡ್ತಾ ಅಂತ ಹೇಳ್ಕೊಳ್ಳೋಕ್ಕೆ ಖುಷಿ ಆಗುತ್ತೆ. ಆ್ಯಂಡ್ ನಂದಕಿಶೋರ್ ಅವ್ರ ತಂದೆ ನಿಮ್ಗೆ ಗೊತ್ತು, ಸುಧೀರ್ ಅವರು ನಮ್ಮ ತಂದೆ ಎಲ್ಲ ಒಂದು ಟೀಮಲ್ಲಿ ಮಾಡ್ತಾಯಿದ್ರು. ಇವತ್ತು ಮತ್ತೆ ಈ ಜನ್ರೇಷನ್ ಆ ಟೀಮ್ ಕಂಟಿನ್ಯೂ ಆಗ್ತಾಯಿದೆ. ಒಂದು ವಿಭಿನ್ನವಾದ ಪಾತ್ರ, ಒಂದು ಪ್ಯಾರಲಲ್ ಕ್ಯಾರೆಕ್ಟರ್ ಹೀರೋಗೆ ತುಂಬ ಚೆನ್ನಾಗಿದೆ. ಈಗ ಹೈದರಾಬಾದಲ್ಲಿ 2 ದಿನ ಶೂಟಿಂಗ್ ಮಾಡ್ಕೊಂಬಂದೆ.
ತುಂಬ ಖುಷಿ ಆಯ್ತು ನನಗೆ. ಅಂದರೆ ನನಗೆ ಆ ಹೀರೋ ಅಲ್ಲ, ಈಗ ಪಾತ್ರ ಹೀರೋ ಆಗ್ತಾಯಿದೆ. ಈಗ ಆ ಪಾತ್ರ ನಾನು ಮಾಡ್ತಾಯಿದ್ದೆ. ಅಂದರೆ ಏನೇನೋ ಬೇರೆ ದಿಕ್ಕಲ್ಲಿ ಕರ್ಕೊಂಡು ಹೋಗ್ತಾಯಿದ್ದೆ ದೇವ್ರು. ನಾನು ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಇದು ನೀವು ಹೇಳಬೇಕು ನನಗೆ ಹೇಗಿದೆ ಅಂತ. ಅಜಿತ್ ಅವ್ರು ಮೀಟ್ ಮಾಡಿದೆ, ಮೋಹನ್ ಲಾಲ್ ಮೀಟ್ ಮಾಡಿದೆ. ಆಮೇಲೆ ಒಬ್ಬರು ಫೇವ್ರೆಟ್ ನಟಿ ಇದ್ದರು, ಮಹಾನಟಿ ಮಾಡಿದರು, ಕೀರ್ತಿ ಸುರೇಶ್ ಅಂತ, ಅವ್ರನ್ನ ಮೀಟ್ ಮಾಡಿದೆ, ನಿನ್ನೆ ಮೀಟ್ ಮಾಡಿದೆ. ಭಾರಿ ಖುಷಿ ಆಯ್ತು ನನಗೆ. ಅಂದರೆ ನಾವು ಅಂದ್ಕೊಂಡಿದ್ದು ನಾನೇ ತುಂಬ ಸಿಂಪಲ್ಲು, ನಮ್ಮ ಫ್ಯಾಮಿಲಿ ತುಂಬ ಸಿಂಪಲ್ ಅಂತ. ಬಟ್ ಕೆಲವರು ನಮಗಿನ್ನ ಸಿಂಪಲ್ ಆಗಿರ್ತಾರೆ ಅಂತ ನಂಗೆ ಗೊತ್ತಿರಲಿಲ್ಲ. ಅದು ಅಜಿತ್ ಅವ್ರು ನೋಡ್ಕೊಂಡು ಕಲ್ತ್ಕೊಂಡೆ ನಾನು. ಭಾರಿ ತುಂಬ ಸಿಂಪಲ್. ಅಂದರೆ ಒಂದು 20 ಸಲ ಕಾಲ ನಮಸ್ಕಾರ ಮಾಡಿದ್ರು. ನಂದು ವಯಸ್ಸಿನವರೇ ಅವರು. ಅದು ಏನಕ್ಕೆ ಮಾಡಿದ್ರು ಅಂತಲೇ ಗೊತ್ತಿಲ್ಲ. ಅಷ್ಟು ಪ್ರೀತಿ ತಬ್ಕೊಂಡು ಮಾತಾಡಿದ್ರು. ಏನಪ್ಪ ಇಷ್ಟು ಸಿಂಪ್ಲಿಸಿಟಿನೇ ಅವ್ರನ್ನ ಮೇಲೆ ತಂದಿರಿ ಅಂತ ಗೊತ್ತಾಯ್ತು ನನಗೆ. ಅದಕ್ಕೆ ನಮ್ಮ ತಂದೆ ಹೇಳೋರು, ಬಗ್ಗಿ ನಡೀರಿ, ಸಿಂಪಲ್ ಆಗಿರಿ ಅಂತ. ಅದು ಅರ್ಥ ಆಯ್ತು ನನಗೆ. ನನಗೇನಪ್ಪ ಇವ್ರ ಮಧ್ಯೆಲ್ಲ ಮತ್ತೆ ನಾನು ನಿಂತ್ಕೋತೀನ, ಇದೆಲ್ಲ ಒಂದು ರಿಯಾಲಿಟಿ ಅಂತ ಅನ್ನಿಸ್ತಾರೆ. ಇವತ್ತು ಅನ್ನಿಸ್ತಿಲ್ಲ. ನಾನು ಇನ್ನೂ ಭ್ರಮೆಯಲ್ಲೇ ಇದ್ದೀನಿ. ನಾನು ಇದು ರಿಯಾಲಿಟಿನ ಭ್ರಮೇನ ಅಂತ ಗೊತ್ತಿಲ್ಲ ನನಗೆ. ಯಾರೋ ಒಂದು ಶಕ್ತಿ ಕರ್ಕೊಂಡು ಹೋಗ್ತಾ ಇದೆ, ನಾನು ಸುಮ್ಮನೆ ಹೋಗ್ತಾ ಇದ್ದೀನಿ ಕೈ ಹಿಡ್ಕೊಂಡು. ಅಪ್ಪುಗೆ ಅವ್ರಿಗೆ ಇದಿಷ್ಟ ಆಯ್ತು ಕ್ಯಾರೆಕ್ಟ್ರು, ಆಮೇಲೆ ನನ್ನ ಗೆಟಪ್ಪು. ಅಂದರೆ ಸಿನಿಮಾ ಇದು ನಾರ್ಮಲ್ ಸಿನಿಮಾ ಅಲ್ಲ, ಒಂದು ಹೀರೋಯಿನ್ ಥರ ಅಲ್ಲ, ಬೇರೆ ಏನೋ ರಾಗಣ್ಣ ಪ್ರಯತ್ನ ಮಾಡ್ತಾರೆ ಅಂತ ತುಂಬ ಇಷ್ಟ ಆಗಿದೆ ಅವ್ರಿಗೆ. ಮಾಡಿರಾಗ ಈ ಥರನೇ ಮಾಡಿ ನೀವು ಸಪೋರ್ಟಿಂಗ್ ಕ್ಯಾರೆಕ್ಟರ್ಗಳು ಮಾಡ್ಕೊಂಡು, ಕ್ಯಾರೆಕ್ಟ್ರ್ ಇಂಪಾರ್ಟೆಂಟ್ ತೂಕವಾಗಿ ಕೊಡಿ ನೀವು ಅಂತ ಭಾಳ ಇಷ್ಟಪಟ್ಟು ನನಗೆ ಬೆನ್ನು ತಟ್ತಾ ಇದ್ದಾರೆ ಅಪ್ಪು. ಒಂದು ಸಲ ನೋಡಿ, ತಮ್ಮ ಅಣ್ಣದಿರೆಲ್ಲ ತಂದೆ ಆಗ್ಬಿಡ್ತಾರೆ ನನಗೆ. ಅದು ನಂಗೆ ತುಂಬ ಖುಷಿಯಾಗಿದೆ.